ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಮತ್ತು ನಮ್ಮ ತಾಯಿಯವರು ಇಡೀ ದಿನ ಆಚೆ ಹೋಗ್ತಾ ಇದ್ದೀವಿ. ಓಡಾಡಿ ಅಲ್ವಾ, ಬನ್ನಿ ಲೆಟ್ಸ್ ಗೋ. ಈಗ ನಮ್ಮಪ್ಪ ಒಂದು ಕೆಲಸದ ವಿಚಾರಕ್ಕೆ ನಾನು ನಮ್ಮಮ್ಮ ಬಂದಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಒಂದಿಷ್ಟು ಕೆಲಸಗಳಿದೆ. ನಮ್ಮಮ್ಮನೆಲ್ಲ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ನನಗೆ. ಆಚೆ ಕರ್ಕೊಂಡು ಹೋಗಿ ಎಲ್ಲಿಗೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ನಿಮಗೆಲ್ಲ ತೋರಿಸ್ತೀನಿ, ಓಕೆನಾ? ಈಗ ನಮ್ಮಪ್ಪ ನಮ್ಮಮ್ಮ ಒಳಗಡೆ ಹೋಗೋರೆ. ಇಲ್ಲಿನ ಒಂದು ವಿಷಯಕ್ಕೆ ಬಂದಿದ್ದೀವಿ, ಇಲ್ಲ ಅದೊಂದು ಬಿಲ್ಡಿಂಗಿಗೆ ಬಂದಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋದು. ಸೊ ಇವತ್ತು ನಮ್ಮಮ್ಮನ ನಾನು ಸ್ಪೆಷಲಾಗಿ ಒಂದು ಕಡೆ ಸೂಪರ್ ಇರೋ ಜಾಗಕ್ಕೆ ಲಂಚ್ ಕರ್ಕೊಂಬಂದಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಲಿಫ್ಟ್ ಓಪನ್ ಆಗಿದ ತಕ್ಷಣ ತೋರಿಸ್ತೀನಿ. ಇಲ್ಲೇನೋ ಒಂದು ಹೊಸ ಹೋಟ್ಲು, ಹೋಟ್ಲು ಹಳೇದೆ ಬಟ್ ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ದೆ. ಸೊ ಇಲ್ಲಿ ಕರ್ಕೊಂಬಂದಿದ್ದೀನಿ, ನೋಡುವ. ಊಟ ಚೆನ್ನಾಗಿ 7th ಫ್ಲೋರು. ಅಮ್ಮ 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 ಪಾಪ ಹುಷಾರಮ್ಮ. ಬಾ ಸರ್ ಲಂಚ್ ಬಾ. ಇಲ್ಲಿ ಬಫೆ ಇದೆ, ಬಫೆ ಬೇಕಿದ್ರು ತಿನ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ತೀಯಾ? ಬಫೆ ತೊಗೊತೀನಿ. ಒಳಗೆ ಹೋಗು, ಒಳಗೆ ಹೋಗಿ ಖುಷ್. ಹೆಂಗಿದೆ? ಹಾಂ ಚೆನ್ನಾಯ್ತಾ? ಸಾಂಗ್ಗಳು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾರೆ ಸಾಂಗು. ಇಲ್ಲಿ ಯಾವುದೋ ಒಂದು ಇದು ಕರ್ಕೊಂಬಂದಿದ್ದೆ. ಸೊ ನಮ್ಮಮ್ಮನಿಗೆ ಅಲ್ಲಿ ನಮ್ಮಪ್ಪಂದೆಲ್ಲ ಕೆಲಸ ಹೇಳಿದ್ನಲ್ಲ, ನಮ್ಮಪ್ಪಂದೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ಇನ್ನೊಂದು ಜಾಗ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನು ಎತ್ತ ಅಂತ. ಸರ್ಪ್ರೈಸಸ್. ಸೊ ಟುಡೇ ಈಸ್ ಬಿಗ್ ಸರ್ಪ್ರೈಸಸ್ ಫಾರ್ ಸುಬಿ. ಮತ್ತು ನಮ್ಮಮ್ಮನಿಗೆ ಸ್ವಲ್ಪ ಜ್ವರ ಬರೋಂಗೆ ಬೇರೆ ಆಗ್ತಿದೆ. ನಾನು ಯಾವಾಗ ಆಚೆ ಕರ್ಕೊಂಬಂದಲ್ಲ ಅವಾಗ ನಮ್ಮಮ್ಮಗೆ ಹುಷಾರಿರಲ್ಲ. ಮನೇಲಿದ್ದರೆ ಫುಲ್ಲು ಹೈಪರಾಗಿ ಆಡ್ತಾ ಇರ್ತಾರೆ, ಇಲ್ಲಿ ಬಂದಾಗಲೇ ಹೆಂಗೆ ಆಡ್ತಾರೆ. ಇಲ್ಲ, ಸ್ವಲ್ಪ ವೆದರ್ ಚೇಂಜ್ ಆಯ್ತಲ್ಲ. ಪನ್ನೀರ್ ಟಿಕ್ಕಾ ಬೇಡ, ಓಕೆ ಸ್ಪೈಸಿ ಆಗಿರೋದು ಪನ್ನೀರ್ ಚಿಲ್ಲಿ ತಗೊಳ್ಳೋಣ. ಇನ್ನೇನಿದೆ ಮ್ಯಾಮ್? ವೆಜ್ಜಲ್ಲೇ ವೆಜ್ ಇವತ್ತು ಇಲ್ಲ. ಸ್ಪೈಸಿ ಪನ್ನೀರ್ ಚಿಲ್ಲಿ ತೊಗೊಳ್ಳೋಣ ಬಿಡು. ಬೇಬಿ ಕಾರ್ನ್ ಹೋಗ್ತೀಯಾ? ಪನ್ನೀರ್ ಚಿಲ್ಲಿ ಕೊಡು, ಸ್ವಲ್ಪ ಚಿಲ್ಲಿ ಜಾಸ್ತಿ. ಸೊ ನಮ್ಮ ಅಮ್ಮಂಗೆ ಇವತ್ತು ತೀರಾ ಹುಷಾರಿಲ್ಲ. ಸೊ ಹೋಗ್ಬಿಟ್ಟು ಮಾತೆ ತೊಗೊಂಬರೋಣ ಬನ್ನಿ. ಮಾತೆ ತೊಗೊಂಬರ್ತೀನಿ ಸರಿನಾ? ಇಲ್ಲ ಕೂತ್ಕೋ, ಐಸ್ ಕ್ರೀಮ್ ತಿನ್ನುವಂತೆ. ಆಮೇಲೆ ಹೆಣ್ಮಕ್ಳಾಗಿ ಹುಟ್ಟಿದ್ಮೇಲೆ ಇದು ಕಷ್ಟ ಕಣ್ರಿ ಪಾಪ. ನಮ್ಮಮ್ಮಗೆ ಬೇಜಾರು ಆಗ್ತಾರಲ್ಲ ನಮ್ಮಮ್ಮಂಗೆ ಪಾಪ. ಸೊ ಅದಕ್ಕೆ ಆಚೆ ಕರ್ಕೊಂಬಂದೆ, ಸ್ವಲ್ಪ ರೆಸ್ಟ್ ಫೀಲ್ ಮಾಡಲಿ ಅಂತ. ಸೊ ಬನ್ನಿ ಇವಾಗ ಮಾತೆ ತೊಗೊಂಬರೋಣ. ಸ್ವಲ್ಪ ಆಗ್ತಾನೆ ಇಲ್ಲ ನಮ್ಮಮ್ಮಂಗೆ ಆಗ್ಲಿಂದ. ಬನ್ನಿ. ಸೊ ಪನ್ನೀರ್ ಬಂದಿದೆ. ಪನ್ನೀರ್ ಇದು ನಮ್ಮ ಮಮ್ಮಿ ಫೇವ್ರೇಟು ಅಲ್ವಾ ಮಮ್ಮಿ? ಪನ್ನೀರು ಅದೇ ಒಂದೇ. ಇವತ್ತು ನಾವು ಮಂಗಳವಾರ, ನಾವು ನಾನ್ ವೆಜ್ ತಿನ್ನಲ್ಲ, ಸುಬ್ರಹ್ಮಣ್ಯನ ವಾರ. ಇಲ್ಲ ಅಂದರೆ ಸರಿಯಾಗಿ ತಿಂದ್ಬಿಡ್ತಾಯಿದ್ವಿ ಇವತ್ತು. ಬಟ್ ತಿನ್ನಲ್ಲ. ಏನಪ್ಪ ಸರ್? ಯಾ ಥ್ಯಾಂಕ್ ಯು. ಹೇಗಿದ್ಯಮ್ಮ? ಚೆನ್ನಾಯ್ತಾ? ನಿಜ ಹೇಳು. ಇಟ್ಸ್ ಗುಡ್. ಸೊ ಖುಷಿ ಆಗುತ್ತೆ ನೋಡೋಕ್ಕೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ರೆಸ್ಟೋರೆಂಟು. ಏನು ಕ್ಯೂಟ್. ಬನ್ನಿ ನಾನು ತಿಂದು ನೋಡೋಣ ಹೇಗಿದೆ ಅಂತ. ಅಪ್ಪ ಇದನ್ನು ತಿಂತೀಯ ನೀನು? ಇದನ್ನ ಕ್ಯಾರೆಟ್ ತಿಂತೀನಿ. ಮನೇಲಿ ತಿನ್ನಲ್ಲ? ಹಿಂಗೆ ಮಾಡ್ಕೊಟ್ರೆ ತಿನ್ನಂಗೆ ನಾನು ಹಿಂಗೆ ಮಾಡ್ಕೊಡ್ತೀನಿ. ಹಿಂಗೆ ಮಾಡಿಕೊಡು ತಿಂತೀನಿ. ಹೌದಾ? ನಿಜವಾಗ್ಲೂ ನಿಜವಾಗ್ಲೂ ನೋಡಿದ್ರಾ? ಸುಬ್ಬಿ ಚೆನ್ನಾಗಿದೆಯಾ? ಸೂಪರ್, ನೈಸ್. ನೋಡೋಣ ಕಟ್ಲೆಟ್ಟು, ಪನ್ನೀರು ಹಿಂಗೆ ಹೊಟ್ಟೆ ತುಂಬಿದ್ರೆ ಸಾಕಮ್ಮ, ಓಕೆನಾ? ಜಮಾಯಿಸು. ಹಂಗಂತ ನನಗೆ ಪನ್ನೀರ್ ಕೊಡೋಣ. ಸೊ ತಿನ್ಬಿಟ್ಟು ನೋಡ್ರಿ ಹೆಂಗಾಗ್ಬಿಟ್ಟವ್ರೆ ಪ್ರಭಾ ಅವರು. ಏನು ಮಾಡ್ತಾ ಇದೆಯಮ್ಮ? ಓಹೋ ಕಮೆಂಟ್ಸಿಗೆ ರಿಪ್ಲೈ. ಖುಷಿ ಆಗುತ್ತಾ ಜನ? ತಲೆ ಸುತ್ತದೆ, ಏನೂ ಮಾಡೋಕ್ಕಾಗಲ್ಲ. ಬಾ. ಸೊ ಈಗ ನಾವು ನಮ್ಮ ಅಮ್ಮನ ಕರ್ಕೊಂಡು
ಒರಾಯನ್ ಮಾಲ್ಗೆ ಬಂದಿದ್ದೀನಿ ಐಸ್ ಕ್ರೀಮ್ ಕುಡ್ಸೋಕ್ಕೆ. ಮಾಡ್ತಾ ಇರಲಿಲ್ಲ. ಸೊ ಬನ್ನಿ ಐಸ್ ಕ್ರೀಮ್ ಕುಡಿಸ್ಬಿಟ್ಟು ಇನ್ನೊಂದು ಜಾಗ ಕರ್ಕೊಂಡು ಹೋಗ್ಬಿಟ್ಟು ಏನು ಅಂತ ನೋಡೋಣ. ಫೋನಲ್ಲಿ ಬಿಸಿ. ಒರಾಯನ್ ಮಾಲ್ಗೆ ಬಂದ್ರೆ ಚಂದ. ಐ ಫೀಲ್ ಲೈಕ್ ಹೋಮ್. ಅವಾಗ ಇಲ್ಲೇ ಇದ್ದಿದ್ದು ಮನೆ ಮಲ್ಲೇಶ್ವರಂ ಮನೆ, ಅವಾಗ ಯಾವಾಗಲೂ ಬರುವೆ ಇಲ್ಲಿ. ಬಾ ಮಮ್ಮಿ. ಸೊ ಒರಾಯನ್ ಮಾಲ್ ನಮ್ಮ ಏರಿಯಾ. ನಿನಗೂ ಖುಷಿ ತಾನೆ ನಿಮ್ಮ ಏರಿಯಾ ಅಂದ್ಬಿಟ್ಟು. ರೋಡ್ ನೋಡಿದ್ರೆ ಬೀದಿ ನೋಡಿದ್ರೆ ಖುಷಿ ಆಗುತ್ತೆ. ಏರಿಯಾ ಇದ್ದಿದ್ದು ಮನೆಗಳು ನೋಡಿದ್ರೆ ಖುಷಿ ಆಗಲ್ಲ. ಅದೆಲ್ರಿಗೂ ಹಂಗೆ ಅನ್ಸೋದು ಇನ್ನೇನು. ಸೊ ಇವಾಗ ನಮ್ಮ ಅಮ್ಮಂಗೆ ಐಸ್ ಕ್ರೀಮ್ ಕೊಡ್ಸಕ್ಕೆ ಒರಾಯನ್ ಮಾಲ್ಗೆ ಬಂದಿದ್ದೀನಿ. ಮಮ್ಮಿ ತಲೆ ಕಟ್ತೀನಿ. ಫಿಲಮ್ ಟಿವಿಯಲ್ಲಿಂದನೇ ಕಾಣಿಸುತ್ತೆ. ಫಿಲ್ಮ್ಗೆ ಹೋಗ್ಬಿಡೋಣ ಬಾ. ಬೇಡ, ನನ್ನ ತಲೆ ನೋತಾಯ್ತು. ಹೌದು 2 ಅವರ್ ಸುಮ್ಮನೆ ಕುತ್ಕೋಬೇಕು, ನನಗೆ ಕುತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ನಿನಗೆ ತಳಮಣ ಅಂತ ಇರಬೇಕು. ತಳಮಣ ಒಂದು ಪಾಪು ಬಿಟ್ಟು ಬಂದಿದ್ದೀನಿ. ಪಾಪು ಸರಿ ಬಾ, ಒಂದೊಳ್ಳೆ ಐಸ್ ಕ್ರೀಮ್ ತಿಂದ್ಬಿಟ್ಟು. ಏನದು ಕ್ರಾಸ್ ವರ್ಡ್ ನನಗೇನು ಗೊತ್ತು, ಅದೇನೋ ಹುಡುಗಿಡ್ದು ಮಮ್ಮಿ ಕಾಸ್ಮೆಟಿಕ್ಸ್ ಅದ ನಮ್ಗಲ್ಲ. ಬಾ ನಿನಗೂ ಅಲ್ಲ. ನೋಡ್ತೀನಿ ನೀನು ಅಜ್ಜಿ ಮಮ್ಮಿ, ನೀನು ಅಜ್ಜಿ ಥರ ಆಡಮ್ಮ. ನಿನ್ಗೆ ಅಜ್ಜಿ ನೀನು, ನಿಂಗೆ ಅವಾಗ ನಾಪ್ಸ್ತಾ ಇರ್ಬೇಕಾ? ಬಾ, ನೀನು ಅಜ್ಜಿ ಅಲ್ವಾ ನೀನು? ಸುಮ್ಮನೆ ಬಾ. ಐಸ್ ಕ್ರೀಮ್ ವಿಂಡೋ ಶಾಪಿಂಗ್ ಮಾಡಲ್ಲ ಮಮ್ಮಿ. ಅದು ಫಸ್ಟ್ ಐಸ್ ಕ್ರೀಮ್ ತಿನ್ನೋಣ, ಟೈಮ್ ಆಗೈತೆ. ಮಮ್ಮಿ ಏನು ನೋಡ್ತಾ ಇದೀಯಾ? ಏನು ನೋಡ್ತಾ ಇದೀಯಾ? ಹಾಂ ಸೀಸನಲ್ ಫುಡ್ ಕೊಡಿ. ಅಲ್ಲಿ ಮಮ್ಮಿ ಐಸ್ ಕ್ರೀಮ್ ಕಮ್ಮಿ ಇರುತ್ತೆ ಮಮ್ಮಿ. ಅದರಲ್ಲಿ ಐಸ್ ಕ್ರೀಮ್ ಅಷ್ಟೊಂದು ಇರೋಲ್ಲ. ಅಲ್ಲ ಸರ್, ಅದ್ರಲ್ಲಿ ಏನೇನಿರುತ್ತೆ ಸೀಸನಲ್ ಫುಡ್ಡಲ್ಲಿ? ಸರ್ 5 ಥರ ಫ್ರೂಟ್ಸ್ ಬರುತ್ತೆ ಸರ್. ಫ್ರೂಟ್ಸು ಐಸ್ ಕ್ರೀಮ್ 3 ಸ್ಕೂಪ್ ಐಸ್ ಕ್ರೀಮ್ ಬರುತ್ತಾ? ಫೈನ್ ಅಲ್ಲ ಸರ್, ಅದೊಂದು ಕೊಡಿ. ಅಪ್ಪು 240 ಅಂತೆ. ಹ್ಞೂ ಆಯಿತು ಬಿಡಮ್ಮ. ಮಮ್ಮಿ ಯಪ್ಪ ದೇವ್ರು, ನಾನೇ ಬೇರೆ ತೊಗೋತೀನಿ. ನಾನು ಬೇರೆದು ನೋಡ್ತೀನಿ, ನನಗಿದು ಬೇಡ. ಟಾಸ್ಕ್ಗಳಿಗೆಲ್ಲ ನಾನು ಪರ್ಸ್ನಲಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಇವತ್ತು ಒರಿಯನ್ ಮಾಲಕ್ಕೆ ಕರ್ಕೊಂಡ್ಬಂದಿದ್ದಾನೆ. ರೀಸನ್ ಏನು ಅಂತ ಗೊತ್ತಾ? ಅದು ಸರ್ಪ್ರೈಸ್. ನಿಮಗೆ ಅದು ಸರ್ಪ್ರೈಸ್ ಅಂದರೆ ತುಂಬ ಸರ್ಪ್ರೈಸ್. ಅದನ್ನು ನಾನು ವಿಡಿಯೋ ಮಾಡಲ್ಲ. ಒಂದು ಸತಿ ಹಾಕ್ತೀವಿ ಆ ವಿಡಿಯೋನ. ಆದಷ್ಟು ಬೇಗ ಹಾಕ್ತೀವಿ ಆ ವಿಡಿಯೋನ. ಹೌದು, ಆದಷ್ಟು ಬೇಗ ಹಾಕ್ತೀವಿ. ಅದು ಅದನ್ನು ತೊಗೋಬೇಕಾದ್ರೂ ರೀಸನ್ ಇದೆ. ಏನು ಅಂದರೆ ನಾವು ಆ ರೀಸನ್ ತೊಗೊಳಕ್ಕೊಂದು ಸ್ಟ್ರಾಂಗ್ ಪ್ರಾಬ್ಲಮ್ಸ್ ಮೇಲೆ ಆ ಡಿಸಿಷನ್ ತೊಗೊಂಡು ಅದಕ್ಕೋಸ್ಕರ ಬಂದಿದ್ದೀವಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅನ್ನೋದಾದರೆ, ಒರಿಯನ್ ಮಾಲಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ವೆದರ್ಗೆ ಆಗಿದೆ, ಪರವಾಗಿಲ್ಲ. ಬರೋ ಅವಕಾಶ ಸಿಕ್ತು. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಂಗಾಗಿ ಬಂದ್ವಿ. ಆಮೇಲೆ ನನ್ನ ಸ್ಟಾಫ್ಗಳಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತಿದ್ದೆ, ನಮ್ಮ ಏಜ್ನ ಅಂಥವ್ರು ನಮ್ಮ ಕಾಲಗಳಲ್ಲಿ ನಾವು ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ದುಡ್ಡು ಕಾಸುಗಳಿಗೆ ಅಮೌಂಟ್ ಇಲ್ಲದೆ ಹೇಗೆ ಹೊರಗಡೆ ಹೋಗೋದು ಅನ್ನೋ ಥರ ಇರ್ತಾಯಿತ್ತು. ಬಟ್ ನಾನು ಒಂದು ಪರ್ಸ್ನಲಾಗಿ ಹೇಳ್ತೀನಿ, ಈಗ ಆ ಥರ ಇಲ್ಲ. ದುಡ್ಡಿದ್ದರೆ ಹೊರಗಡೆ ಹೋಗೋದು ಆ ಥರ ಅಲ್ಲ. ಹೌದು, ನಾವು ವಿಂಡೋ ಶಾಪಿಂಗು ಮಾಡ್ಬೋದಲ್ವ, ಒಂದು ನಾಲೆಡ್ಜನ್ನ ನಾವು ತೊಗೋಬೋದಲ್ವ, ಏನು ನಡೀತಾ ಇದೆ, ಏನು ಅಪ್ಡೇಟ್ ಆಗ್ತಾಯಿದೆ, ಪ್ರಪಂಚ ಏನು ಅಪ್ಡೇಟ್ ಆಗ್ತಾಯಿದೆ ಅಂತ ತಿಳ್ಕೊಬೋದಲ್ವ. ನಾವು ಹೊರಗಡೆ ಬಂದು ಒಂದು ವಾಕ್ ಆದಂಗೆ ಆಗುತ್ತೆ, ಒಂದು ಜನರಲ್ ನಾಲೆಡ್ಜ್ ಸಿಗ್ದಂಗೆ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಈಗ ಇವರೆಲ್ಲ ತುಂಬ ಅಪ್ಡೇಟ್ ಆಗ್ತಾ ಇದ್ದಾರೆ. ಇವ್ರ ಜೊತೆಗೆ ನಾವು ಅಪ್ಡೇಟ್ ಆಗಬೇಕು. ಹಂಗಾಗಿ ಆ ಥರನೂ ಮಾಡ್ಬೋದಲ್ವ. ನಾನು ಅನ್ಕೊತಾ ಇರೋದು, ದುಡ್ಡು ಅಂತಲೇ ನಾವು ಹೊರಗಡೆ ಕೂತ್ಕೊಳ್ಳೋದು ಬೇಡ. ದುಡ್ಡು ಇದ್ದರೆ ಒರಿಯನ್ ಮಾಲ್ಗೆ ಹೋದ್ರೆ ತುಂಬ ದುಡ್ಡು ಇರಬೇಕಪ್ಪ, ಆ ಥರ ಫೀಲಿಂಗ್ಸ್ ಇರುತ್ತೆ ನಮ್ಗಳಿಗೆಲ್ಲ. ಬಟ್ ನೋ, ಇಲ್ಲ. ಏನೋ ಒಂದು ಸುಮ್ಮನೆ ಪ್ಯಾಕೆಟಲ್ಲಿ ಮನಿ ಅಂತ ಇಟ್ಕೊಂಡು ಜಸ್ಟ್ ವಾಕ್ ಥರ ಮಾಡ್ಕೊಂಡು ಬಂದು ಒಂದು ವಿಂಡೋ ಶಾಪಿಂಗ್ ಮಾಡಿಕೊಂಡು ಒಂದು ಕಾಫಿ, ಏನೋ ಒಂದು ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ತಿನ್ಕೊಂಡು ಜನಗಳನ್ನೆಲ್ಲ ನೋಡಿಕೊಂಡು ಯಾರಾದರೂ ಅಪ್ಡೇಟ್ಸ್ ಏನೇನು ಇದೇನಿದು ಅಂತೆಲ್ಲ ಕೇಳಿಕೊಂಡು ತಿಳ್ಕೊಂಡು ಬರ್ಬೋದು. ಒಂದು ಔಟ್ ಓದಂಗೆ ಆಗುತ್ತೆ ಅಂತ ನನಗನ್ನಿಸ್ತು. ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನನಗೆ ಹಂಗೆ ಅನ್ನಿಸ್ತು. ಸುಮ್ಮನೆ ಏನು ಮನೆ ಒಳಗೆ ಕೂತ್ಕೊಂಡು ಇರೋ ಪ್ರಾಬ್ಲಮ್ಸ್ಗಳನ್ನೇ ಮೆಲುಕಾಕಿ ಏನೂ ಸಿಗಲ್ಲ. ಆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಈ ಕಡೆ ನಾವು ಸರಿ ಹೋಗಲ್ಲ, ಆ ಥರ ಆಗಿಬಿಡುತ್ತೆ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದನ್ನು ಒಂದು ಕಡೆ ಇಟ್ಕೊಂಡು ನಮ್ಮ ದೈನಂದಿನ ಅಂದರೆ ಡೈಲಿ ರೊಟೀನನ್ನು ಕಲರ್ ಮಾಡ್ಕೋಬೋದಲ್ವ? ಏನಂತೀರ?
ಏನಂತೀಯಪ್ಪ? ಒಂದು 2 ನಿಮಿಷ ಡಿಸ್ಟರ್ಬ್ ಮಾಡ್ಬೇಡ ನನ್ನ. ಏನು ಹುಡುಗಿನ ನೋಡ್ತಾ ಇದೆಯಾ? ಯಾರೋ ಒಂದು ಹುಡುಗಿ ತುಂಬ ಚೆನ್ನಾಗವಳೆ. ಅಲ್ಲ ಅವಳು ನಿನ್ನ ನೋಡ್ಬೇಕಲ್ಲ, ಸ್ವಲ್ಪ ಏರ್ನ ಸರಿ ಮಾಡ್ಕೊ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಅಲ್ಲ ಸರಿ ಕ್ಲೀನಾಗಿ ಸಲ. ಅಯ್ಯೋ 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 ಅಪ್ಪು ಅಪ್ಪು ಅಪ್ಪು. ಅದೇ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಕೋಳಿ ಇದು ಸುಂದರಮ್ಮ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಇಲ್ಲ, ಏರ್ ಸರಿಯಾಗಿ ಮಾಡ್ಕೊ. ನನಗೂ ಹುಡುಗಿರು ನಿನ್ನ ನೋಡಬೇಕು ಅಂತಾನೆ ಆಸೆ, ಆದರೆ ನೀನು ಚೆನ್ನಾಗಿ ಮಾಡ್ಕೋಬೇಕಪ್ಪ. ಇವಾಗ ಸ್ವಲ್ಪ ತಲೆ ಕ್ಲೀನಾಗಿ ಸುಂದರ ನನ್ಗೆ ಗೊತ್ತಿಲ್ಲ ಇದು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಇಲ್ಲಪ್ಪ, ನೋಡಬೇಡ ನಿನ್ನೆ ಐಸ್ ಕ್ರೀಮ್ ಬರುತ್ತೆ, ತಿಂದ್ಬಿಟ್ಟು ಮುಗಿಸ್ಕೊಂಡು. ನನಗೆ ಹುಷಾರಿಲ್ಲ, ಆದರೂ ನಾನು ಐಸ್ ಕ್ರೀಮ್ ತಿನ್ನೋದು ಬಿಡಲ್ಲಪ್ಪ. ಪರವಾಗಿಲ್ಲ, ಒಂದು ಮಾತು ತೊಗೊಂಡು ಅಡ್ಜಸ್ಟ್ ಮಾಡ್ಕೊತೀನಿ. ಐಸ್ ಕ್ರೀಮ್ ನಮ್ಮ ಹತ್ರ ಮಿಸ್ ಮಾಡ್ಕೊಳ್ಳೋದು. ಐ ಲವ್ ಐಸ್ ಕ್ರೀಮ್. ಮಾಡ್ಕೋಬೇಡ. ತಿನ್ನಮ್ಮ. ಥ್ಯಾಂಕ್ ಯು ಅಪ್ಪ. ತಿನ್ನು. ಥ್ಯಾಂಕ್ ಯು ಅಪ್ಪ. ಸುಮ್ಮನೆ ಇಲ್ಲಿ ಚೆನ್ನಾಗಿರೋದಿಲ್ಲ, ಹುಡುಗಿ ನೋಡ್ತಾ ಇರ್ತಾರೆ. ಬಿಹೇವ್. ತಲೆನೇ ಕೆಡ್ಸ್ಕೊಬೇಡ, ಹೆಂಗಾದಿರಮ್ಮ. ನಂಗೆ ದೇವರಣೆ ನಂಗೆ ಇಷ್ಟ ಆಗಲ್ಲ, ನೀನು ತಿನ್ನು. ನಂಗೆ ಇಷ್ಟ ಇಲ್ಲ ಮಮ್ಮಿ, ನನಗೆ ಐಸ್ ಕ್ರೀಮ್ ಇಷ್ಟ ಇಲ್ಲ. ಮಮ್ಮಿ ಆರಾಮಾಗಿ ತಿನ್ನು, ನಂಗೆ ಬೇಡ ಮಮ್ಮಿ. ಫಸ್ಟ್ ಟೈಮ್ ಹುಡುಗಿ ಜೊತೆ ಇದ್ದಿದ್ದು ತಿಂತಾ ಇದ್ದೆ, ಆಂಟಿ ಜೊತೆ ವಾವ್. ನೋಡ್ರಿ ಇವತ್ತು ಅಡುಗೆ ಮೇಲೆ ಮಾಡಿ ಯಾರು ಕೊಡ್ತಾ ಇರೋದು? ಅಲ್ಲ ಅವ್ನು ತಿಂತಾನೆ ಬಿಡು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ನಾನು ನಮ್ಮಮ್ಮ. ತುಂಬ ಲೇಟ್ ಆಯಿತು. ಸೊ ನಾನು ನಮ್ಮಮ್ಮ ಹೇಳಿದ್ರಲ್ಲ ಒಂದು ಸರ್ಪ್ರೈಸ್ ಇತ್ತು ಅಂತ, ಅದು ಆದಮೇಲೆ ತೋರಿಸೋಣ ಅಂತ. ಸೊ ಎಲ್ಲ ಅದು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಒಂದಿಷ್ಟು ಮುಗಿಸ್ಕೊಂಡು ಬಂದಿದ್ದೀವಿ. ಆದಷ್ಟು ಬ್ರಹ್ಮಗೀಚಿದ ಹಣವನಿಂದ ಆಲೋಚನೆ ಇಲ್ಲ, ಹುನಸು ಮೂಲ ಹೂಗಳೇ ನಿಮ್ಮಂತೆ ನಾನು, ಹೂಗಳಂತೆ ನಾನು ನಿನಗಾಗಿ ಕಾಣಲೇನು. ಸೊ ನಾಳೆ ಒಂದು ಸ್ಪೆಷಲ್ ದಿನ. ಸೊ ಹ್ಯಾಪಿ. ನಾಳೆ ದಿನಕ್ಕೋಸ್ಕರ ನಾನು ಕಾಯುತ್ತಿರುವೆನು ಪ್ರಭಾವತಿ. ಕಾಯ್ದೆ ಏನಪ್ಪ ಮಾಡ್ತೀಯ ವಯಸ್ಸು ಹುಡುಗ ನೀನು? ಮಮ್ಮಿ ನಿನಗೇನು ಅಲ್ಲ ಅಮ್ಮ, ಏಜ್ ಆ ಥರ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಅಮ್ಮ. ಎಕ್ಸ್ಪೆಕ್ಟೇಷನ್ ನಿನಗಿದ್ದಷ್ಟು ನನಗಿರಲ್ಲ. ಏನಕ್ಕಿರಲ್ಲ? ವಯಸ್ಸು. ಏನು ವಯಸ್ಸು? ವಯಸ್ಸು. ಬೇರೆ ನನ್ನ ಲವ್ ಮಾಡು ನೀನು. ಹ್ಞೂ ಅಲ್ಲ, ನಿನ್ನ ಗಂಡನ ಬಿಟ್ಟು ನೀನು ಬೇರೆ ಅನ್ನ ಲವ್ ಮಾಡಲ್ವಾ? ಪ್ರಭಾವತಿ ಅವ್ರ ಇವತ್ತು ದಿನ ಅದೇನು ಮಕ್ಕ ಹಂಗೆ ಮಾಡ್ಕೊಂಡು ಚೆನ್ನಾಗಿತ್ತು ಅಂತ ಹಂಗಂತೆ. ಕ್ಲೀನಾಗಿ ಇನ್ನ ಖುಷಿಯಿಂದ ಹೇಳು. ಚೆನ್ನಾಗಿತ್ತಾ? ಮತ್ತೆ ಏನು ಸಮಾಚಾರ? ಹೇಗೆ ಅದು ಸರ್ಪ್ರೈಸು? ಅದಾದ್ಮೇಲೆ ನಮ್ಮ ಜನ ಕೇಳ್ತೀನಿ. ಸರ್ಪ್ರೈಸು ನಾವು ಈಗಲೇ ರಿವೀಲ್ ಮಾಡಲ್ಲ. ಪ್ಲೀಸ್ ತುಂಬ ಟೈಮ್ ಕಾಯ್ಬೇಕು. 3 months 4 months ಕಾಯ್ಬೇಕಾಗುತ್ತೆ ಮೇಬಿ. ನಮ್ಮ ಜನ 3-4 months ಟೈಮ್ ಅಂತ ಇಟ್ಕೊಂಡು ಕಾಯ್ತಿರ್ತಾರೆ. ನಾನೆಲ್ಲ ವೆಯ್ಟ್ ಮಾಡಲ್ಲ, ಆದಷ್ಟು ಬೇಗ ನಿಮ್ಗೆ ಹೇಳ್ತೀನಿ. ನನಗೆ ತಡ್ಕೊಳಕ್ಕೆ ಆಗಲ್ಲ. ನನ್ನ ಮದುವೆ ನಾನೀಗಲೇ ಹೇಳ್ತಾ ಇದ್ದೀನಿ. ನಿನಗೆ ನಂಗೆ ಮದುವೆ ಮಾಡಲ್ವಾ ನೀನು? ನಂಗೆ ಮದುವೆ ಮಾಡಲ್ವಾ ನೀವು? ಈಗಲೇ ಮಾಡಲ್ಲ. ಈಗಲೇ ಮಾಡಲ್ವಾ? ಇನ್ನೊಂದು 5-6 ವರ್ಷ ಬಲಿಬೇಕು. ಬಲಿತು ನೀನು ಸಖತ್ತಾಗಿ. ಇದು ಗೊತ್ತಾ? ಇದು ಬಲಿತಿದೆ ಗೊತ್ತಾ? ಏನು? ಗಿಡದಲ್ಲಿ ನುಗ್ಗೆ ಸೊಪ್ಪು ಗಿಡದಲ್ಲಿ ನುಗ್ಗೆಕಾಯಿ ಎಳೆದಾಗಿ ಬಲ್ತೋಗಿರ್ತದೆ ಗೊತ್ತಾ? ಇಷ್ಟಾಪ್ಗೆ. ಆ ಥರ ನೀನು ಬಲಿಬೇಕು. ಆ ಥರ ನಾನು ಬಲಿಬೇಕು. 35 ವರ್ಷದ ಮೇಲೆ ಮದುವೆ ಮಾಡ್ಕೊಂಡು ಮಾಡಮ್ಮ. ಕುರಿ ಕೊಬ್ದಷ್ಟು ಕುರ್ಬಂಗೆ ಲಾಭ. ಅಲ್ಲ ನೀನೇನೇ ಮಾಡಿದ್ರು ಪರವಾಗಿಲ್ಲ, ನಾನು ಕಾಯ್ತೀನಿ. ಲೈನ್ ಬಿಡ್ತಾರೆ ನಿನಗೆ.
ಬೇಗ ಕಮೆಂಟ್ಸ್ ಹಾಕಿ, ಬೇಗ ಕಮೆಂಟ್ಸ್ ಹಾಕಿ ನೀವು. ಇಲ್ಲಿ ನನ್ನ ವ್ಯಾಲ್ಯೂ ಕಮ್ಮಿ ಆಗ್ತಿದೆ. ಬಾರ 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 ಬಿಂದಿಗೆ ಅಮರ ತೋರ ಬಾರ ನನ್ನ ಕುರುಬರ ರಾಣಿ. ಏನೇ ಮಾಡಿದ್ರು ನಾನು ಮದುವೆ ಮನೇಲಿ ಈ ಸಾಂಗ್ ಡ್ಯಾನ್ಸ್ ಆಡೇ ಆಡ್ತೀನಿ. ನಾನು ಯಾರನ್ನ ಮದುವೆ ಆಯ್ತಾನೋ ನನಗೆ ಗೊತ್ತಿಲ್ಲ, ಬಟ್ ಈ ಸಾಂಗ್ ಡ್ಯಾನ್ಸ್ ಆಡೋದು ನಾನು. ಆಯ್ತು ಆಡೋವಂತ ಈಗ ಮಲಿಕೊಂಬ ಹೆಂಗಳ ಕೊಬ್ಬಿರಬೇಕು, ಕೊಬ್ಬಿರೊಳ್ಬೇಕು ನಿನಗೆ. ಹಂಗೆಲ್ಲ ಏನಿಲ್ಲಪ್ಪ, ನನಗೆ ಯಾವ ಥರ ಹುಡುಗಿರ್ಬೇಕು ಅಂತ ಇಲ್ಲ ಮಮ್ಮಿ. ಇವತ್ತು ಹೇಳ್ತೀನಿ ಕೇಳೋ ಮಮ್ಮಿ, ನಂಗೆ ಯಾವ ಥರ ಹುಡುಗಿ ಇದ್ರೆ ಇಷ್ಟ ಆಗುತ್ತೆ ಅಂತ. ಅವಳು ನನ್ನ ಥರನೇ ಸಾಂಗ್ನ ಫೀಲ್ ಮಾಡಬೇಕು, ವೆದರ್ನ ಫೀಲ್ ಮಾಡಬೇಕು, ಮತ್ತು ಏಯ್ ಲೇ ಡವ್ ಮಾಡೋರು ಕಂಡ್ರೆ ನಂಗಾಗತ್ತೆ. ಕುಡಿ. ನನಗಿಬ್ಬರು ಆ್ಯಕ್ಟರ್ಸ್ ನಂಗೆ ತುಂಬ ಇಷ್ಟ. ಆಗಿನ ಕಾಲದ ಈಗಿನ ಕಾಲದ್ದು ಯಾರು ಗೊತ್ತಾ? ರವಿಚಂದ್ರನ್ ಸರು, ಗಣೇಶ್ ಸರು ನನ್ನ ಫೇವ್ರೆಟ್ ಆ್ಯಕ್ಟರ್ಸ್. ಯಾಕಿರ್ಬೋದು ಮಮ್ಮಿ? ರೊಮ್ಯಾಂಟಿಕ್ ಅಂತ ಬದುಕ್ತಾ ಇದೆಯಾ ನೀನು? ರೊಮ್ಯಾಂಟಿಕ್ ನಾನು ಮಮ್ಮಿ ರವಿಚಂದ್ರನ್ ಸರ್ ಸಾಂಗ್ಸು, ಗಣೇಶ್ ಸರ್ ಸಾಂಗ್ಸ್. ಸರಿ, ನೀನು ಯಾವ ನನಗೇಂತ ಕೇಳಿ ನನ್ನ ಫೇವ್ರೆಟ್ ಆ್ಯಕ್ಟರ್ ಗಣೇಶ್ ಸರ್ ಅಂತ ಹೇಳೋದು. ನನಗೆ ಅವ್ರು ಮಾಡೋ ಫಿಲಮ್ಸು ರಾಮ್ ಕಾಮು, ರೊಮ್ಯಾಂಟಿಕ್ ಆಗಿರುತ್ತೆ, ಕಾಮಿಡಿ ಆಗಿರುತ್ತೆ. ಅದು ಬಿಡು, ನಿನ್ನ ಬಾಡಿ ಫಸ್ಟು ನೋಡಿಕೊಂಡು ನೆಟ್ಟನೇವಾಗಿರು, ಆಮೇಲೆ ಗಣೇಶ್ ಸರ್ ಸರ್ ಹಾಕುವಂತೆ. ಅವರೆಲ್ಲ ನಿಂತರ ಅವರೇ ಹ್ಯಾಂಡ್ಸಮ್ ಆಗಿ ಹೀರೋ ಬಾಡಿ ಮೇಂಟೈನ್ ಮಾಡೋರ್ಮ. ಹೌದಮ್ಮ, ಹೌದು, ನಾನು ಒಪ್ಕೋತೀನಿ. ಫೀಲ್ ಮಾಡೋದಕ್ಕೆ ಬಿಡಮ್ಮ. ಯಾಕಮ್ಮ ಹಿಂಗೆ ಚಿತ್ರಹಿಂಸೆ ಕೊಡ್ತೀಯ? ಏನಪ್ಪ ಇವರು ಫೀಲಿಂಗು ಅಂತ ಸಾಯಿಸ್ತಾವನೆ ಕಣಪ್ಪ. ಏನು ಫೀಲಿಂಗ್ ಮಮ್ಮಿ? ಇವತ್ತು ಹೊರ ಏನು ಮಾಡಲ್ಲ, ಒಂದು ಹುಡುಗಿ ನೋಡಿದ್ನಲ್ಲ, ಯಾವ ತುಂಬ ಇಷ್ಟ ಆದ್ಲು ಮಮ್ಮಿ ನನಗೆ. ಹಿಂಗಿದ್ಲು ಅಂದರೆ ಕುರ್ತಾ, ಹೊರಾಯನ್ ಮಲ್ಲು ಕುರ್ತಾ ಹಾಕೊಂಬಂದಿಲ್ಲ ಹುಡುಗಿ. ನಾನು ನೋಡಿದ ತಕ್ಷಣ ಹಿಂಗಾಗೋದೆ. ಹೇಳ್ಬೇಕಾಯ್ತು, ಅಲ್ಲೇ ಮಾತಾಡಿಸ್ತಾ ಇದ್ದೆ. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಥ್ಯಾಂಕ್ ಯು ಸೊ ಮಚ್. ಆ ಥರ ಏನಾರ ಅದರ ಇತ್ತು. ಅಮ್ಮ ನಿಮ್ಮ ಅಮ್ಮಗೆ ಹಿಂಗೇನೋ ಆಗಿದೆ. ಚೆನ್ನಾಗೇ ಇದ್ದ. ಮಾಮಂದು ಎಡ್ಡೆ ಯಾವುದು? ಮಾಮ ಅಪ್ಪು. ಮಾಮ ಅಪ್ಪು ಅಪ್ಪು. ಏಯ್ ಮಾಮ ಅನ್ನಲ್ಲಿ ಏನು ಅಪ್ಪು ಅಂತೀಯ? ಅಪ್ಪು ಮಾಮ ಅನ್ನು. ಅಪ್ಪು ಅವ್ನು ನನ್ನ ಹತ್ರ ಬರ್ಬೇಕಂತ ಬಿಡಮ್ಮ. ನೋಸ್ ಯಾವುದಪ್ಪ? ಓ ಮೌತು. ಮೌತ್ ಇದು. ಐಸು ಯಾವುದು? ಐಸ್ ಯಾವುದು? ಮೌತ್. ಓಹೋ ಬಿಡಲೇ ಬಿಡ. ಓ ಕಾಲು. ಇದೇನಪ್ಪ ಇದು? ಟೂ ಹೇಳ್ಕೊಟ್ರಪ್ಪ ಸ್ಕೂಲಲ್ಲಿ ನಿನ್ಗೆ ಇವತ್ತು. ಓಹೋ ಕಮಿಯ ಇದಕ್ಕೇನಂತಾರೆ? ಸ್ವರ ಅಲ್ಲ, ಸುತ್ತಮುತ್ತ ಗೊತ್ತು ಮಮ್ಮಿ. ನಮ್ಮಮ್ಮಂಗೆ ಈ ಫಿಲಮ್ಮು ಡ್ರಾಮಾ ಕೇಳಿದ್ರೆ ಕತೆ ಹೇಳ್ತಾರೆ. ತೊತ್ತ ಮುತ್ತ ಯತ್ತ. ಅಲ್ಲ, ಈ ಸುತ್ತಮುತ್ತ ಫಿಲಮ್ ಹಿಂದೆಗಡೆದು ಒಂದು ಸ್ಟೋರಿ ಇದೆ. ನಮ್ಮ ಮನೇಲಿ ಒಂದು ಸುತ್ತಮುತ್ತ ಯಾವ ಥರ ಅಂದರೆ, ನನಗೆ ಅವಾಗ ಮದುವೆ ಆಗಿ ಮೌಲ್ಯ ಹೌದು ಒಂದು 9 ತಿಂಗಳು 10 ತಿಂಗಳು ಮಗು ಅಂತ ಅನಿಸುತ್ತೆ. ಏನಾಯಿತು, ಫಿಲಮ್ ಕರ್ಕೊಂಡು ಹೋದರು. ಅಂದರೆ 10 ತಿಂಗಳು ಅಂತಂದರೆ ನನ್ನ ಮದುವೆ ಆಗಿ 10 ತಿಂಗಳೇನೆ ಅಲ್ಲ ಹೇಳು ಆಗಿದೆ, ಒಂದು ವರ್ಷ ಏನೋ ಆಗಿದೆ. ಆಮೇಲೆ ಇದು ಫಿಲಮ್ ಕರ್ಕೊಂಡೋದ್ರು ನಮ್ಮ ಮನೆಯವರು. ಸರಿ ಅಲ್ಲ, ಫಿಲಮಿಗೆ ಕರ್ಕೊಂಡೋದ್ರು. ಫಿಲಮ್ ನೋಡಿದು ಅಂದರೆ ಸ್ವಲ್ಪ ಅತ್ತೆ ಸೊಸೆದು ಅಂತ ಕಚ್ಚಾ ಮುಚ್ಚ ಅಂತ ಇತ್ತು ನಮ್ದು ಅವಾಗ. ಆ ಟೈಮ್ನಲ್ಲಿ, ಇನ್ ಟೈಮ್ನಲ್ಲಿ ವಾಷಿಂಗ್ ಹೋಗ್ತಾರೆ ನೋಡಿ. ಏನು ಮಾಡ್ತಾ ಇದೀಯವ ನೀನು? ಏನ್ ಮಾಡ್ತಾ ಇದ್ಯಾ? ಮುಕ್ಕರಿ ತಗೊಂಡು ಹೋಗತ್ತಾಗಿ. ಆಮೇಲೆ ನಾನೇನು ಮಾಡಿದೆ, ನನ್ನ ಹತ್ರ ಬರ್ಬೇಡ ನೀನು. ನನ್ನ ಹತ್ರ ಬಂದರೆ
ಹುಡುಗ ಇದ್ದ, ಆ ಹುಡುಗನ ಕರ್ಕೊಂಡು ಹೋದ್ವಿ. ಹ್ಞೂ ಸರಿ ಹೋದ್ರೆ ಫಿಲಮ್ 9 ತಿಂಗಳು ಮಗು, ಮೌಲ್ಯ 10 ತಿಂಗಳು ಮಗು, ಇನ್ನೂ ಹಾಲು ಕುಡಿತಾರ ಮಗು, ಆಟ ಮಾಡ್ತಾ ಇದ್ಲು. ನಾನು ಫಿಲಮ್ ನೋಡ್ಬೇಕಾದ್ರೆ ಎದ್ದು ನಾನು ಮಗುನ ಹಾಲು ಕುಡಿಸ್ಬೇಕು ಅಂತ ಅಂದ್ಬಿಟ್ಟು ಆ ಕಡೆಗೆ ಈ ಕಡೆಗೆ ಹೋದ್ರೆ ನೀವು ಪಪ್ಪ ಬಿಡ್ತಾನೆ ಇಲ್ಲ ನನ್ನನ್ನು. ಆ ಮಗುನ ಆ ಹುಡುಗಕ್ಕೆ ಕೊಟ್ಬಿಟ್ಟೋಗ ಅಲ್ಲೋಗ ಅಲ್ಲಿ ಆಚೆಗಡೆ ಮರಿಯಮ್ಮಂಗೆ ಆ ಸ್ಕ್ರೀನ್ಗಳೆಲ್ಲ ಹಾಕ್ತಾರಲ್ಲ, ಅಲ್ಲೋಗಿ ನಿಂತ್ಕೊಂಡು ಮಗು ಹಿಡ್ಕೊಂಡು ನಿಂತ್ಕೊಳ್ಳೋ ಅಂತ ಅವನಿಗೆ ಫಿಲಮ್ ನೋಡೋ ಹುಚ್ಚು ಪಾಪ ಅವನಿಗೆ. ನನ್ನ ಕೈಗೆ ಮಗ ಕೊಡ್ತಾರಲ್ಲ ಅಂತ ಅವ್ನ ಕಷ್ಟನ ಮಗು ಕೈ ಹುಡುಗಕ್ಕೆ ಕೊಟ್ಬಿಟ್ಟು ಮಗುನ ನಾನೇ ಹೆಂಗಿರ್ಲಿ ಅಂತಂದರೆ, ನಿಮ್ಮ ಅಪ್ಪನ ಇಂಟೆನ್ಷನ್ ಹಂಗಲ್ಲ, ಫಿಲಮ್ ನೋಡಲಿ ಅವಳು ಅಲ್ಲಿ ತುತ್ತಮುತ್ತ ಫಿಲಮ್ ನೋಡ್ಬೇಕು ಇವಳು ಅನ್ನೋ ಥರ ನಿಮ್ಮ ಅಪ್ಪನ ಇಂಟೆನ್ಷನ್. ಯಾಕೆ ಹಿಂಗೆ ಮಾಡ್ತಾರೆ. ಆಮೇಲೆ ಆಯ್ತು ಕಣಪ್ಪ, ಫಿಲಮ್ ಎಲ್ಲ ಎಂಡ್ ಆತ ಸೊಸೆ ಜಗಳ ಅದು ಇದು ಆ ಫಿಲಮಲ್ಲಿ ಏನಾಗುತ್ತೆ ಲಾಸ್ಟಲ್ಲಿ? ಅದು ಅತ್ತ ಸೊಸೆ ಚೆನ್ನಾಗಾಯ್ತಾರೆ ಅಷ್ಟೇನೆ. ಇವನು ಅದನ್ನ ಇದು ಹೀರೋ ಬಂದು ಅದನ್ನ ಅರ್ಥಪಡಿಸ್ತಾರೆ, ಅಮ್ಮನಿಗೂ ಹೆಂಡತಿಗೂ ಇಬ್ರು ನನಗೆ ಮುಖ್ಯನೇನೇನೋದನ್ನ ಒಂದು ಅರ್ಥಪಡಿಸ್ತಾರೆ. ಸರಿ ಅದು ಆಯಿತು. ಅದು ತೊಗೊಂಡ್ಮೇಲೆ ಚೆನ್ನಾಗಿ ನೆಟ್ಟವಾಗಿ ಬರ್ಬೇಕಾನೆ ನಿಮ್ಮಪ್ಪ ನನ್ನಮ್ಮ ಬಿಟ್ಬಿಟ್ರು, ಇದು ಮಗನ ಬಿಟ್ಬಿಟ್ರು. ನಾನು ಇಲ್ಲೂ ಹೋಯ್ತಾ ಇದ್ರೆ ಅವ್ರು ಅಲ್ಲೋಯ್ತವ್ರೆ. ಓ ಕಡೆ ಹೊಟ್ಟೋಯ್ತಾ? ಅಲ್ಲ, ಕಡೆ ಹೋಗ್ಲಿ ಬೇಡ ಅಂತಲ್ಲ, ಈಶ ಅಲ್ಲ ಅದು ನಾಯಿ ಎಲ್ಲ ಮಗ ಅಳ್ತಾರದು. ಆಮೇಲೆ ಆ ಕಡೆ ತರಗೋತಾರೆ, ಏನಕ್ಕೆ ಇವರು ಏನು ಮಾತಿನ ಕತೆ ಎಲ್ಲ ಮುಂಚ್ಕೊಂಡು ಮಾತೇ ಆಡ್ತಾ ಇಲ್ಲ ನನ್ನ ಹತ್ರ. ಆಮೇಲೆ ನನಗೆ ಇನ್ನೂ ಫಿಲಮ್ ಸರಿಯಾಗಿ ನೋಡಲಿಲ್ಲ. ಸುಮಾರು ದಿವಸ ಆದಮೇಲೆ ಆ ಫಿಲಮು ಅಂತಂದ್ರೆ ನನಗೆ ಅಂತ ಆ ಸಾಂಗ್ ಟಿ ವಿಲೂ ಸಹ ಬರೋಂಗಿಲ್ಲ. ಅವತ್ತೆಲ್ಲ ಮುನ್ಸ್ಕೊಂಬಿಡೋರು ನಿಮ್ಮಪ್ಪ. ತುಸುಮೆಲ್ಲ ಬೀಸು ಗಾಳಿಯೇ ಸಾಫ್ಟ್ವೇರ್ ಆಡೋದನ್ನ ಹಿಂಗೆ ಹೇಳಾರ ಮನಗಿರೋರೆ ಮನಿಕಬೇಕು. ಸರಿ ಕರ್ಕೊಂಡೋಗು. ಆನಮ್ ಇಸ್ ಥಿಂಕಿಂಗ್ ಮಾಮ್ ಪ್ಲೀಸ್ ಟೇಕ್ ಹಿಮ್. ಪಪ್ಪನ ಬ್ಯಾಂಕಲ್ಲಿ 1,500 ಐತೆ, ಎತ್ಕೋಬೇಡ ಅಂದೆ. ಕೋಟಕ್ಕಲ್ಲಿ ಸಾರಿ ಕೆನರಾ ಬ್ಯಾಂಕಲ್ಲಿ ಬದುಕು ಈಗ ಸುಲಭ. ಮಮ್ಮಿ 750 750 ಪಾರ್ಟ್ನರ್ಶಿಪ್. ನಮ್ಮ ಅಕ್ಕ ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಬಂದು ಹಿಂಗೆ ಭರತನಾಟ್ಯ ಮಾಡ್ಬಿಡೋಳು. ನಂಗೆ ಅವಾಗಲೇ ಅಲ್ಲೇ ಆಫ್ ಆಗಿಬಿಡುವೆ ನಾನು. ಮೌಲ್ಯ ಬೇಡ ಅನ್ನೋದೆ. ನಂಗೆ ನಾಗವಲ್ಲಿ ಅಂದರೆ ಈಗಲೂ ಡ್ರಾಮ, ಅಪ್ಪ ನೆಕ್ಸ್ಟ್ ಲೆವೆಲ್ ಡ್ರಾಮ. ಈಗಲೂ ಬೇಕಾದ್ರೆ ಯಾವ ದೇವ್ರ ಫಿಲಮ್ ಬೇಕಾದ್ರೆ ಕುತ್ಕೊಂಡು ನೋಡ್ತೀನಿ. ಆಪ್ತ ಮಿತ್ರ ಮತ್ತು ಆಪ್ತ ರಕ್ಷಕ ಮಾತ್ರ ನೋಡಲ್ಲ. ಈಗಲೂ ಭಯ ನನಗೆ ಆ ಫಿಲಮ್ ನೋಡೋಕ್ಕೆ. ಮಮ್ಮಿ ನಾಳೆ ಬೆಳಗ್ಗೆ ನಾನು ಇವಾಗ ಎಂಡ್ ಮಾಡಲ್ಲ, ನಾಳೆ ಬೆಳಗ್ಗೆ ನಿಮ್ಗೆ ಎಂಡ್ ಮಾಡ್ತೀನಿ, ಓಕೆನಾ? ಸೊ ನಾನು ರಾತ್ರಿ ಹೇಳ್ದಂಗೆ ನಾಳೆ ಬೆಳಗ್ಗೆ ನಾನು ಎಂಡ್ ಮಾಡ್ತೀನಿ ಅಂತ ಅಂದಿದ್ದೆ. ಎಂತಕ್ಕೆ? ನಾವು ಇಡೀ ಫ್ಯಾಮಿಲಿ ಎಲ್ಲ ಆಚೆ ಹೋಗ್ತಿದ್ದೀವಿ. ಎಲ್ಲಿಗೆ? ನಾಳೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾ ಈಗ ಕಾಣಿಸ್ತಾ ಇದ್ದೀನಿ, ಹೊಸ ಔಟ್ಫಿಟ್ ಚೆನ್ನಾಗಿದೆಯಾ? ಇವತ್ತೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ನಿಮಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಫನ್ ಸಿಗ್ಬೋದು ಅಲ್ಲ, ಸಿಗುತ್ತೆ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು ಆಲ್, ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಗುಡ್ ಡೇ ಎವ್ರಿವನ್, ಟಾಟಾ.